ಆಯ್ತು, ಇವತ್ತು ಬಿಡದಿ ಹೋರಾಟದಲ್ಲಿ ಕುಮಾರಸ್ವಾಮಿ ಅವರು ಧುಮುಕಿದ್ದಾರೆ, ಓಕೆ, ಅವರು ಕೇಂದ್ರ ಸಚಿವರು. ಬಟ್ ಆದ್ರೂ ರಾಜ್ಯ ಸರ್ಕಾರದ ವೈಫಲ್ಯಗಳನ್ನ ಜನರಿಗೆ ತಲುಪಿಸುವಲ್ಲಿ ವಿರೋಧ ಪಕ್ಷಗಳು ಭೂತಗನ್ನಡಿ ಹಾಕಿ ಕಂಡಿಡಿಬೇಕಾಗಿದೆ. ಒಂದು ಇಶ್ಯೂ ಯಾವುದೋ ವಾಲ್ಮೀಕಿ ಮೂಡ ಬಿಟ್ರೆ ಇಲ್ಲಿವರೆಗೆ ನಾಟ್ ಇವನ್ ಸಿಂಗಲ್ ಇಶ್ಯೂ ಆಡಳಿತ ಪಕ್ಷದ ವಿರುದ್ಧ, ನಾಟ್ ಇವನ್ ಸಿಂಗಲ್ ಇಶ್ಯೂ. ನೀವು ವಿರೋಧ ಪಕ್ಷಗಳಂತೂ ಕರ್ನಾಟಕದಲ್ಲಿ ಇದೀರೋ ಇಲ್ವೋ ಗೊತ್ತಿಲ್ಲ. ಈ ಕುಮಾರಸ್ವಾಮಿ ಅವರು ಬಿಡದಿಗೆ ಬಂದಿದ್ದಾರೆ ಅಷ್ಟೇ ಬಿಟ್ಟರೆ ಇವಾಗ ಅಂತ ಹೇಳ್ಬೇಡಿ. ಈಗ ಬಿಡದಿ ವಿಷಯದಲ್ಲಿ ಅಣ್ಣ ಇನ್ನೂ ಕಂಟಿನ್ಯೂಟಿ ನಾವು ಏನ್ ಮಾಡ್ಬೇಕು ಅದು ರೈತರು ಹೋರಾಟ ಅವ್ರಿಗೆ ಎಲ್ಲಿವರೆಗ ನ್ಯಾಯ ಸಿಗಲ್ಲ ಅಲ್ಲಿವರೆಗ ಮಾಡ್ತೀವಿ. ಅದರಿಂದ ನಮ್ಗೆ ಅನುಕೂಲವಾಗಿ ನಮಗೇನು ಅಡ್ವಾಂಟೇಜ್ ತಗೊಳಕೋಸ್ಕರ ನಾವು ಅದನ್ನ ಮಾಡ್ತಾ ಇಲ್ಲ, ರೈತರಿಗೋಸ್ಕರ ಮಾಡ್ತಾ ಇದೀವಿ. ಸರ್ಕಾರ ಬಂದಾಗಿಂದ ನೀವು ಹೇಳಿದ್ರಿ ಮೂಡ ಹಗರಣ ವಾಲ್ಮೀಕಿ ಹಗರಣ, ಅದಕ್ಕೆ ಪಾದಯಾತ್ರೆ ಮಾಡಿದವರು ನಾವೇನೆ ಮಾಡಿದ್ವಿ, ಇವತ್ತು ಮಾಡ್ತಾ ಇದೀವಿ. 5,000 ಕೋಟಿ ಇದು ಗ್ಯಾರಂಟಿ ಹಣ ಇದಾದಾಗ ನಾವೇ ಅದನ್ನ ಸ್ಟ್ರೈಕ್ ಮಾಡಿದವರು ನಾವೇನೆ. ಇವಾಗ ಬರಗಾಲ ಇದೆ ಅಂತ ಅನ್ಬಿಟ್ಟು ಬರ ಪರಿಹಾರಕ್ಕೋಸ್ಕರ ಈಗ ನಾವು ಕಮಿಟಿಗಳನ್ನ ಮಾಡಿ ಜಿಲ್ಲಾವಾರು ನಾವು ಮಾಡಿ, ನೆನ್ನೆನೂ ನಿಖಿಲಣ್ಣ ಹೋಗ್ಬಿಟ್ಟು ಬಂದಿದ್ದಾರೆ, ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಹೋಗ್ಬಿಟ್ಟು ಬಂದಿದ್ದಾರೆ. ಅಲ್ಲಿ ಏನಿದೆ ಅಂತ ಇನ್ನೂ ಹೋಗಬೇಕು. ಇವತ್ತು ಕೂಡ ನಾವು ಚರ್ಚೆ ಮಾಡಿದ್ವಿ ಅದನ್ನ, ಎಲ್ಲೆಲ್ಲಿ ಹೋಗ್ಬೇಕು, ಏನು ಮಾಡಬೇಕು, ನಾವು ರಾಜ್ಯ ಸರ್ಕಾರಕ್ಕೆ ಹೆಂಗೆ ನಾವು ಕೇಳಬೇಕು ಅನ್ನೋದನ್ನ ನಾವು ಇವತ್ತು ಡಿಸ್ಕಷನ್ ಮಾಡಿದೀವಿ. ನಾವು ನಮ್ಮ ಕೆಲಸನ ಅಚ್ಚುಕಟ್ಟಾಗಿ ಮಾಡ್ತಾ ಇದೀವಿ ಮೇಡಮ್. ನಾವೆಲ್ಲೂ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಮಾಡ್ಕೊಂಡು ಹೋಗ್ಲಿ, ಏನೋ ಮಾಡ್ತಾರೆ ನಮ್ಗೆ ಯಾಕೆ ಅಂತ ನಾವು ಆ ಧೋರಣೆಯಲ್ಲಿ ಕೂತೇ ಇಲ್ಲ. ನಮ್ಮ ಕೆಲಸ ಏನು ಗೊತ್ತಾ, ರಾಜ್ಯದ ಜನತೆಗೆ ಏನು ಸಿಗಬೇಕು ಅದನ್ನ ಸಿಗೋ ಕಡೆ ನಮ್ಮ ಹೋರಾಟ, ಅದ್ರ ಕಡೆ ನಮ್ಮ ಗಮನ. ನಮಗೆ ಅಧಿಕಾರ ದಾಹನೂ ಇಲ್ಲ, ನಮಗೆ ಬೇಕಾಗೂ ಇಲ್ಲ. ಅವ್ರ ಸಚಿವ ಸಂಪುಟ ಎಕ್ಸ್ಪೆನ್ಷನ್ ಮಾಡ್ಕೊಳ್ದೇ ಇರ್ಲಿ, ಇಲ್ಲ ಮಾನ್ಯ ಮುಖ್ಯಮಂತ್ರಿ ಅವ್ರ ಮನೆ ವಿಚಾರ, ಅವ್ರ ಪಕ್ಷದ ವಿಚಾರ ಅಲ್ಲ ಇದು. ಇದು ನಮ್ಮ ವಿಚಾರ, ಜನರ ವಿಚಾರ ಇದು. ಅವ್ರ ಮನೆದಾದ್ರೆ ಅವ್ರು ಮಾಡ್ಕೊಳ್ಳಿ. ಕಾಂಗ್ರೆಸ್ ಮನೆ ಅಲ್ಲಿ ಡೆಲ್ಲಿ ಮನೆಗೆ ಹೋಗ್ತಾರೋ ಇಲ್ಲ ಸದಾಶಿವರ ಮನೆಗೆ ಹೋಗ್ತಾರೋ, ಇದು ಅವ್ರ ಮನೆ ವಿಚಾರ ಅಲ್ಲ. ಅದನ್ನ ಯಾಕೆ ಹೇಳೋ ಪರಿಸ್ಥಿತಿ ಬಂದಿದೆ ಅಂದ್ರೆ ಅವರೇ ಎದೆ ತಟ್ಕೊಂಡು ಹೇಳ್ತಿದ್ದಾರೆ ಅದು ನಮ್ದು ನಾವ್ ಏನಾದ್ರೂ ಮಾಡ್ಕೋತೀವಿ, ನಿಮ್ಗೇನ್ರಿ ನೀವೇನ್ ಮಾಡಿದ್ರಿ ಅಂತ ಕೇಳ್ತಿದಾರಲ್ಲ, ಅದಕ್ಕೆ ಹೇಳ್ತಿದೀವಿ. ಆದ್ರೆ ನಾವ್ ಹೇಳ್ತಾ ಇರೋದು ಬಹುಮತ ಅವ್ರಿಗೆ ಸಿಕ್ಕದ ಮೇಲೆ ಸಚಿವ ಸಂಪುಟ ಕೊಟ್ಟು ರಾಜ್ಯ ಜನತೆಗೆ ಮುಖ್ಯಮಂತ್ರಿಗಳಾಗ್ಲಿ ಅಧಿಕಾರಿಗಳಾಗ್ಲಿ ಸಚಿವರಾಗಿ ರೋಡಲ್ಲಿ ಸಿಗ್ಬೇಕು. ಆಲ್ ರೈಟ್, ಓಕೆ, ಎಸ್ ಸರ್. ಇವರು ಯಾರು ನಮ್ಮ ಬಸವರಾಜ್ ಇಟ್ನಾಳ್ ಸರ್. ಸರ್, ಈ ವಿರೋಧ ಪಕ್ಷಗಳು ಸರ್, ಈಗ ಉದಾಹರಣೆಗೆ ನಾವು ಸರ್, ನಾವು ಮಾಧ್ಯಮಗಳು ಕೂಡ ವಿರೋಧ ಪಕ್ಷಗಳಿದ್ದ ಕಾವಲು ನಾಯಿಗಳು. ನೀವೇನಂದ್ರೂ ಪರವಾಗಿಲ್ಲ, ವಿ ಆರ್ ವಾಚ್ ಡಾಗ್ಸ್ ಅಂದ್ರೂ ಕೂಡ ನಮ್ಗೇನು ಬೇಜಾರಿಲ್ಲ. ನಾವು ಆಡಳಿತ ಪಕ್ಷಕ್ಕೆ ಸಲಾಂ ಹೊಡೆಯೋರು ಅಲ್ಲ, ವಿರೋಧ ಪಕ್ಷದಂತಾನೆ ಪತ್ರಕರ್ತರು ಕೆಲಸ ಮಾಡ್ಬೇಕು. ಹಂಗಾಗಿ ನೀವೇನಂದ್ರು ನಾವ್ ಅನ್ಸ್ಕೋತೀವಿ, ಇಟ್ಸ್ ಓಕೆ, ಜನರಿಗೆ ಅಂಟಿಲ್ ಅಂದ್ರೆ ಜನರಿಗೆ ಒಳ್ಳೇದಾಗಬೇಕಷ್ಟೇ. ನೀವು ನಮ್ಗೆ ಏನಂದ್ರು ವಿ ಡೋಂಟ್ ಕೇರ್. ಆದ್ರೆ ಸರ್, ವಿರೋಧ ಪಕ್ಷಗಳು ಸರ್, ಇವತ್ತು ನಾವು ಸಚಿವ ಸಂಪುಟ ಲೇಟ್ ಆಗ್ತಾ ಇದೆ ಅಂತ ಪ್ರಶ್ನೆ ಮಾಡ್ತಾ ಇದೀವಿ. ಇವರು ಇಷ್ಟು ರಾಜ್ಯದಲ್ಲಿ ಏನೂ ಸರಿ ಇಲ್ಲ ಅಂತಾರೆ, ಬಟ್ ನಾಟ್ ಇವನ್ ಸಿಂಗಲ್ ಇಶ್ಯೂ ರೇಸ್ ಮಾಡ್ತಾರೆ. ಶ್ವೇತಾ ಅವ್ರು ಹೇಳಿದ್ರಲ್ಲ, ನಾವು ಅಧಿಕಾರಕ್ಕೋಸ್ಕರ ಮಾಡ್ತಾ ಇಲ್ಲ ಹಾಗೆ ಅಂತೇಳಿ. JDS ಒಂದು NGO ಅಲ್ಲ ಅಧಿಕಾರಕ್ಕೋಸ್ಕರ ಆಸೆ ಇಲ್ಲ ಅಂತ ಹೇಳೋದಕ್ಕೆ. ಇಟ್ಸ್ ಅ ಪೊಲಿಟಿಕಲ್ ಪಾರ್ಟಿ. ಹಾಗೆಯೇ BJP ಕೂಡ. ಸಮಸ್ಯೆ ಏನಾಗಿದೆ, ಈಗ 150 ತಾಲೂಕುಗಳು ಬರದ ಛಾಯೆಯಲ್ಲಿದೆ ಅಂತ ಒಂದು ವರದಿ ಇದೆ. ಆ 150 ಕ್ಷೇತ್ರಗಳಲ್ಲಿ ಯಾರ್ಯಾರು ಹೋದರು? ಬಿಡದಿಯಲ್ಲಿ ಮಾತ್ರ ರೈತರು ಇಲ್ವಲ್ಲ. 150 ಕ್ಷೇತ್ರಗಳು, 150 ತಾಲೂಕಿನ ರೈತರ ಹತ್ರ ಯಾರು ಹೋದರು? ಸರ್ಕಾರ ಹೋಗಿಲ್ಲ, ಸರ್ಕಾರ ವಿಫಲ ಆಗಿದೆ, ಸಂಪುಟ ಇಲ್ಲ ಅಂತ ನೀವು ಏನೇ ಇಲ್ಲಿ ಸ್ಟುಡಿಯೋನಲ್ಲಿ ಹೇಳಿ. ಆದರೆ ಇದು ನೀವು ರೈತನ ಜೊತೆ ನಿಲ್ಲಬೇಕಾದ ಪ್ರತಿಯೊಬ್ಬ ರಾಜಕಾರಣಿ, ಪ್ರತಿಯೊಬ್ಬ ರಾಜಕೀಯ ಪಕ್ಷದ ಆದ್ಯ ಕರ್ತವ್ಯ. ಜೊತೆಗೇ ನೀವು 2023ರಲ್ಲಿ ಕಳೆದುಕೊಂಡ ಮತದಾರನ ವಿಶ್ವಾಸವನ್ನು ಮತ್ತೆ ಪಡೆಯೋದಕ್ಕೆ ಸುವರ್ಣಾವಕಾಶ. ಇದೆಲ್ಲ ಯಾಕೆ ಆಗ್ತಾ ಇಲ್ಲ ಅಂದರೆ ನಿಮ್ಮ ಒಳಗಡೆ, ಪಕ್ಷದ ಒಳಗಡೆ ಒಂದು ಆಂತರಿಕ ಭಿನ್ನಾಭಿಪ್ರಾಯಗಳಿದ್ದಾವೆ. ಈಗ BJP ನಾಯಕತ್ವ ದೊಡ್ಡ ಸಮಸ್ಯೆ ಇದೆ ಅಲ್ಲಿ. ನಾನು ಮಾತಾಡೋಲ್ಲ. ಈಗ ನಿತಿನ್ ನಬೀನ್ ಬಂದು ಇವರೇ ಅಧ್ಯಕ್ಷ ಅಂತ ಹೇಳೋ ಆಗಿಲ್ಲ. ಇವರು ಹಾಗಾದ್ರೆ ಪರ್ಯಾಯ ಇವ್ರನ್ನ ಮಾಡಿ ಅಂತ ಇವ್ರು ಹೇಳೋಕ್ಕಾಗಲ್ಲ. ಅವರು ಕಡ್ಡಾಯ ಅಂತ ಅವ್ರು ಹೇಳಕ್ಕಾಗಲ್ಲ, ಪರ್ಯಾಯ ಇವ್ರ ಹತ್ರ ಇಲ್ಲ. ಅದು ಹೀಗೆ ನಡೀತಾ ಹೋಗ್ತದೆ. ಏನಾದ್ರೂ ಮಾಡ್ಕೊಂಡು ಹೋಗ್ಲಿ ಸರ್, ಅಟ್ಲೀಸ್ಟ್ ರಾಜ್ಯ ಸರ್ಕಾರದ ವೈಫಲ್ಯವನ್ನು ಎತ್ತಿ ಹಿಡಿಬೇಕಲ್ರಿ. ವಿರೋಧ ಪಕ್ಷದ ಕೆಲಸನೇ ಅದಲ್ವಾ? ವಿರೋಧ ಪಕ್ಷದ ಕೆಲಸ ರಾಜ್ಯ ಸರ್ಕಾರದ ಕಿವಿ ಹಿಂಡೋದು ಮಾತ್ರ ಅಲ್ಲ, ಜನರ ದನಿಯಾಗಿ ಕೂಡ ಕೆಲಸ ಮಾಡಬೇಕಾಗ್ತದೆ. ನೀವು ಜನರ ದನಿಯಾಗಿ ಜನರ ಜೊತೆ ಕೆಲಸ ಮಾಡಿ ರಾಜ್ಯ ಸರ್ಕಾರಕ್ಕೆ ಸವಾಲು ಒಡ್ಡಬಹುದು. ನೀವು ಸುಮ್ಮನೆ TV ಸ್ಟುಡಿಯೋದಲ್ಲಿ ಕೂತು ಮಾತಾಡಿ ಫ್ರೀಡಮ್ ಪಾರ್ಕ್ ಕೂರ್ತೀನ, ಅದನ್ನ NGOನಾ? ಹಂಗಲ್ಲ ಸರ್. ಈಗ JDS ಅವ್ರು ಮಾಡ್ಬಿಟ್ರಲ್ಲ, ಇವರು ಏನಾದ್ರು ಮಾಡ್ಬೇಕಲ್ಲ. ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ. ಒಂದಂತೂ ಸತ್ಯ, 40 ದಿನಗಳ ಸಮಯ ಏನಿದೆ ಅದು ತುಂಬಾ ದೊಡ್ಡ ಸಮಯ. ಯಾಕೆಂದ್ರೆ ರಾಜ್ಯದಲ್ಲಿ ಪರಿಸ್ಥಿತಿ ಚೆನ್ನಾಗಿಲ್ಲ. ನಾನು 10 ಮೀಟಿಂಗ್ ಮಾಡಿದೆ, ನಾನು 24x7 ಕೆಲಸ ಮಾಡಿದೆ ಅಂದ್ರೆ ಹಂಗ ಆಗಲ್ಲ. ಇದು ತುಂಬಾ ದೊಡ್ಡ ರಾಜ್ಯ. ಈ ರಾಜ್ಯಕ್ಕೆ ಸರಿದೂಗುವಂತಹ ಕಂಪ್ಲೀಟ್ ಸರ್ಕಾರ ಇದ್ದರೇನೆ ಸರಿ.
ಇಲ್ಲದೆ ಇದ್ರೆ ಒಂದೊಂದು ಜಿಲ್ಲೆಗೆ ಮೂರು ಜನ ಒಬ್ಬೊಬ್ರಿಗೆ ಮೂರು ಜನ ನಾಲ್ಕು ಜಿಲ್ಲೆ ಕೊಟ್ರೆ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಓಡಾಡಕ್ಕಾಗತ್ತಾ? ಎಲ್ಲಾ ಜಿಲ್ಲೆಗೂ ನ್ಯಾಯ ಒದಗಿಸಕ್ಕಾಗತ್ತಾ? ಶಾಸಕರೆಲ್ಲ ಬಂದು ಡೆಲ್ಲಿಯಲ್ಲಿ ಕೂತಿದ್ದಾರೆ, ನನ್ನನ್ನು ಮಂತ್ರಿ ಮಾಡ್ತಾರೆ ಇಂತ ಅವ್ರು ಬಿಟ್ಟಿದ್ದಾರೆ ಕ್ಷೇತ್ರದ ಕೆಲಸಗಳನ್ನ. ಇಂಥ ಸಂದರ್ಭದಲ್ಲಿ ಈ ಕಾಂಗ್ರೆಸ್ ಹೈಕಮಾಂಡ್ಗೆ ಅದೇನಪ್ಪ ಟೈಮ್ ಬೈ ಮಾಡ್ತಾನೆ ಇದೆ. ಕರ್ನಾಟಕ ಅಂದ್ರೆ ಎಲ್ಲರಿಗೂ ನಿರಾಸಕ್ತಿ, ಎಲ್ಲರಿಗೂ ನಿರ್ಲಕ್ಷ್ಯ. ಆ ಕರ್ನಾಟಕದ ಜನರ ಭವಿಷ್ಯ ದೇವರೇ ನಿರ್ಧಾರ ಮಾಡ್ಬೇಕಷ್ಟೇ. ಇನ್ಮೇಲಾದ್ರೆ 2-3 ದಿನದಲ್ಲಿ ಮಾಡಿದ್ರು ಸರಿ. ಯಾಕೆ ಅಂದ್ರೆ ಈಗಾಗಲೇ ಕುಡಿಯುವ ನೀರಿನ ಹಾಹಾಕಾರ ಇದೆ, ರೈತರು ರೊಚ್ಚಿಗೆದ್ದಿದ್ದಾರೆ, ಡ್ಯಾಮ್ಗಳಲ್ಲಿ ನೀರು ಬರ್ತಾ ಇಲ್ಲ, ಒಂದು ರೀತಿ ಬರಗಾಲದ ಛಾಯೆ ಎಲ್ಲಾ ಕಡೆ ಆವರಿಸಿದೆ. ಇಂತಹ ಸಂದರ್ಭದಲ್ಲಿ ಜನರ ಜೊತೆಗೆ ನಾವಿದ್ದೀವಿ ಅನ್ನುವಂಥ ಭರವಸೆ ಭದ್ರತೆ ತುಂಬಿಸ್ಬೇಕು ಅವ್ರಿಗೆ. ಅಂತಹ ಕೆಲಸಗಳು ಆಗಬೇಕೇ ಹೊರತು ದಿನ ಬೆಳಗಾದ್ರೆ ಡೆಲ್ಲಿ ಓಡಾಡೋದೇ ಒಂದೇ ಕೆಲಸ ಅಲ್ಲ.